ಈ ಸಂಜೆ ವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ಪಿತ್ತಗಲ್ಲು ಅಥವಾ ಗಾಲ್ ಬ್ಲಾಡರ್ ಸ್ಟೋನ್ಸ್ ಬಗ್ಗೆ ನಾವು ಮಾಹಿತಿ ಕೊಡ್ತಿದ್ದೇವೆ. ಈ ಪಿತ್ತಕೋಶದ ಕಲ್ಲುಗಳು ಅಥವಾ ಮಣ್ಣು ಯಾವ ರೀತಿ ಆಗುತ್ತೆ, ಯಾರಿಗಾಗುತ್ತೆ, ಇದು ಬಂದ ಮೇಲೆ ಯಾವ ರೀತಿ ನಾವು ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ, ಮೆಡಿಕಲ್ ಮ್ಯಾನೇಜ್ಮೆಂಟ್ ಇದೆಯಾ ಅಥವಾ ಆಪರೇಷನ್ಸ್ ಬೇಕಾಗತ್ತಾ, ಯಾವ ರೀತಿ ಆಪರೇಷನ್ಸ್ ಅವೈಲೇಬಲ್ ಇದೆ ನಮ್ಮ ಹತ್ರ, ಆಪರೇಷನ್ ನಂತರ ರಿಕವರಿ ಪೀರಿಯಡ್ ಹೆಂಗಿರುತ್ತೆ, ಇದೆಲ್ಲ ತಿಳ್ಕೊಳ್ಳುವ ಮುಂಚೆ ನಾವು ಸ್ವಲ್ಪ ಮಟ್ಟಿಗೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ ಅರ್ಥ ಮಾಡಿಕೊಂಡ್ರೆ ನಮಗೆ ಈ ಕಾಯಿಲೆದು ವಿಷಯ ಇನ್ನೂ ಸಂಪೂರ್ಣವಾಗಿ ತಿಳಿಯುತ್ತದೆ. ಅದೇನು 1 ಲೀಟರ್ ಅಷ್ಟು ಪಿತ್ತ ಜ್ಯೂಸ್ ಉತ್ಪತ್ತಿ ಆಗುತ್ತೋ ದಿನಕ್ಕೆ, ಅದು ಪ್ರೊಡಕ್ಷನ್ ಆಗ್ತಾ ಕಂಟಿನ್ಯೂಸ್ ಆಗಿ ಈ ಪಿತ್ತ ನಾಳಗಳ ಮೂಲಕ ಕರಳಲ್ಲಿ ಸೇರ್ತಾ ಇರುತ್ತೆ. ಆ 1 ಲೀಟರ್ ಅಂದಾಜಿನಲ್ಲಿ ಒಂದು 50ರಿಂದ 60 ml ಮಾತ್ರ ಇಲ್ಲಿ ಪಿತ್ತಕೋಶದಲ್ಲಿ ಉಳಿದಿರುತ್ತೆ. ನಾವು ತಿನ್ನಕ್ಕೆ ಶುರು ಮಾಡಿದಾಗ ಆ ಎಕ್ಸ್ಟ್ರಾ 50ರಿಂದ 60 ml ಪಿತ್ತನ ಪಿತ್ತಕೋಶ ಪಂಪ್ ಮಾಡಿ ಕೆಳಗಡೆ ಕಳಿಸ್ತದೆ. ಈ ಪಿತ್ತಕೋಶದಲ್ಲಿರುವಂತ ಪಿತ್ತ ಸ್ವಲ್ಪ ಮಟ್ಟಿಗೆ ಗಟ್ಟಿ ಆಗುತ್ತೆ. ಅಷ್ಟು ಬಿಟ್ರೆ ಈ ಪಿತ್ತಕೋಶದ ಕೆಲಸ ಏನು ಹೆಚ್ಚಿಲ್ಲ. ನಮ್ಮ ದೇಹದಲ್ಲಿ ಹಲವಾರು ಆರ್ಗನ್ಸ್ ಇನ್ವಾಲ್ವ್ ಆಗಿದೆ ನಾವು ತಿನ್ನೋ ತಿಂಡಿನ ಡೈಜೆಸ್ಟ್ ಮಾಡೋದಕ್ಕೆ. ಅದರಲ್ಲಿ ಲಿವರ್ ತುಂಬಾ ಇಂಪಾರ್ಟೆಂಟ್. ನಮಗೆ ಜೀರ್ಣಕ್ಕೆ ಬೇಕಾಗಿರುವಂತ ಪಿತ್ತದ ಜ್ಯೂಸು ಉತ್ಪತ್ತಿ ಆಗೋದು ಲಿವರ್ ಅಲ್ಲಿ. ಈ ಲಿವರ್ ಅನ್ನೋದು ನಮ್ಮ ಹೊಟ್ಟೆಯಲ್ಲಿ ಬಲಭಾಗದಲ್ಲಿ ಇರ್ತದೆ. ಅದು ದಿನಕ್ಕೆ 1 ಲೀಟರ್ ಅಷ್ಟು ಪಿತ್ತದ ಜ್ಯೂಸ್ನ ಪ್ರೊಡಕ್ಷನ್ ಮಾಡ್ತದೆ. ಈ ಪ್ರೊಡಕ್ಷನ್ ಮಾಡುವಂತ ಪಿತ್ತದ ಜ್ಯೂಸ್ನ ಕೆಳಗಡೆ ಕರಳಿಗೆ ಕಳಿಸೋದು ಪಿತ್ತದ ನಾಳಗಳು ಬರುತ್ತೆ. ಅದು ಶುರುವಾದಾಗ 2 ನಾಳ ಆಗಿ ಶುರುವಾಗುತ್ತೆ ಲಿವರ್ ಒಳಗಡೆ, ಒಂದು ಎಡಗಡೆದು ಒಂದು ಬಲಗಡೆದು. ಈ 2 ಪಿತ್ತ ನಾಳಗಳು ಲಿವರ್ ಇಂದ ಹೊರಗಡೆ ಬಂದು ಒಂದಾಗುತ್ತೆ. ಅದೆಲ್ಲಿ ಒಂದಾಗುತ್ತೋ ಅದ್ರ ಕೆಳಗಡೆ ಒಂದು ಚಿಕ್ಕ ಬೆಲೂನ್ ರೀತಿ ಇರುತ್ತೆ. ಅದನ್ನ ನಾವು ಪಿತ್ತಕೋಶ ಅಥವಾ ಗಾಲ್ ಬ್ಲಾಡರ್ ಅಂತ ಕರಿತೀವಿ. ಕೆಲವು ಕಾರಣಗಳಿಂದ ಈ ಪಿತ್ತಕೋಶದಲ್ಲಿರುವಂತ ಪಿತ್ತ ಅದು ನೀರಾಗಿ ಉಳ್ಕೊಳ್ಳಲ್ಲ. ಅದು ಗಟ್ಟಿ ಆಗುತ್ತೆ ಅಥವಾ ಕಲ್ಲಾಗಿ ಅಥವಾ ಮಣ್ಣಾಗಿ ಬದಲಾವಣೆ ಆಗ್ಬೋದು. ಯಾರಿಗೆ ಈ ರೀತಿ ಆಗುತ್ತೆ, ಏನಕ್ಕಾಗುತ್ತೆ ಅನ್ನೋದು ಖಚಿತವಾಗಿ ನಮ್ಗಿನ್ನೂ ಕಾರಣ ತಿಳಿದಿಲ್ಲ. ಅಂದಾಜಲ್ಲಿ ಒಂದು 10ರಿಂದ 15% ಜನರಲ್ಲಿ ನಾವು ಈ ರೀತಿ ಪಿತ್ತ ಕಲ್ಲಾಗಿ ಅಥವಾ ಮಣ್ಣಾಗಿ ಬದಲಾವಣೆ ಆಗೋದನ್ನ ನಾವು ನೋಡ್ತೀವಿ. ಅದರಲ್ಲೂ ಹೆಂಗಸರಲ್ಲಿ ಈ ಸಂಖ್ಯೆ ಹೆಚ್ಚು. 4:1 ರೇಷಿಯೋಲ್ಲಿ ನಾವು ಹೆಂಗಸರಲ್ಲಿ ಹೆಚ್ಚಾಗಿ ನೋಡ್ತೀವಿ. ಅದರಲ್ಲೂ ಹೆಂಗಸರು ಯಾರು ಸ್ವಲ್ಪ ಬೊಜ್ಜುತನ ಇರುತ್ತೆ ಅಥವಾ ಯಾರು 20 to 50 ಇಯರ್ಸ್ ಏಜ್ ಗ್ರೂಪ್ ಅಲ್ಲಿ ಇರ್ತಾರೋ ಅಂತವರಲ್ಲಿ ನಾವು ಈ ಕಾಯಿಲೆನ ಹೆಚ್ಚಾಗಿ ನೋಡ್ತೀವಿ. ಕೆಲವು ಸಿಚುಯೇಷನ್ಸ್ ಅಲ್ಲಿ ನಮ್ಗೆ ಜಾಂಡಿಸ್ ಕೂಡ ಬರ್ಬೋದು. ಪಿತ್ತಕೋಶದಲ್ಲಿ ಇರುವಂತ ಕಲ್ಲುಗಳು ಪಿತ್ತ ನಾಳಲ್ಲಿ ಜಾರದಾಗ ಆ ಮೇನ್ ಪಿತ್ತ ನಾಳ ಬ್ಲಾಕ್ ಆದ್ರೆ ಪಿತ್ತ ಫ್ರೀಯಾಗಿ ಕೆಳಗೆ ಹೋಗದೆ ಅದು ನಮ್ಮ ಬಾಡಿಲಿ ಸೇರ್ಕೊಂಡು ಜಾಂಡಿಸ್ ಆಗೋ ಸಾಧ್ಯತೆ ಇರುತ್ತೆ. ಕೆಲವು ಸಲ ಪ್ಯಾನ್ಕ್ರಿಯಾಸ್ ನಾಳನ ಬ್ಲಾಕ್ ಮಾಡೋ ಸಾಧ್ಯತೆನೂ ಇರ್ಬೋದು. ಈ ರೀತಿ ಆದಾಗ ನಮ್ಗೆ ಸಿವಿಯರ್ ಆಗಿ ಹೊಟ್ಟೆ ನೋವು ಬಂದು ಪ್ಯಾನ್ಕ್ರಿಯಾಟೈಟಿಸ್ ಅಂತಾನೂ ಕರಿತೀವಿ. ಕೆಲವು ಸಿಚುಯೇಷನ್ಸ್ ಅಲ್ಲಿ ದೊಡ್ಡ ಕಲ್ಲಿದ್ದಾಗ ಪಿತ್ತಕೋಶದಲ್ಲೇ ಅದು ಬ್ಲಾಕ್ ಮಾಡಿ ಆ ಪಿತ್ತ ಎಲ್ಲ ಪಸ್ ಫಾರ್ಮೇಶನ್ ಆಗಿ ಅದನ್ನ ನಾವು ಎಂಪೈಮಾ ಅಂತ ಕರಿತೀವಿ. ಆವಾಗ ಚಳಿ ಜ್ವರ ಬರುವ ಸಾಧ್ಯತೆನೂ ಇರ್ಬೋದು. ರೇರ್ ಸಿಚುಯೇಷನ್ಸ್ ಅಲ್ಲಿ ಅದು ಪಿತ್ತ ಅಲ್ಲೇ ಉಳ್ಕೊಂಡು ಬರ್ಸ್ಟ್ ಆಗೋ ಸಾಧ್ಯತೆನೂ ಇರುತ್ತೆ. ಇದನ್ನ ನಾವು ಪರ್ಫೊರೇಷನ್ ಅಂತ ಕರಿತೀವಿ. ಆವಾಗ ಸಿವಿಯರ್ ಹೊಟ್ಟೆ ನೋವು, ಜ್ವರ, ಚಳಿ ಈ ರೀತಿ ಆಗೋ ಸಾಧ್ಯತೆನೂ ಇರುತ್ತೆ. ಇದೆಲ್ಲ ಸಿಂಪ್ಟಮ್ಸ್ ನಾನು ಏನ್ ತಿಳಿಸ್ತೇನೆ ನಿಮ್ಗೆ ಇವಾಗ. ಕೆಲವು ಸಲ ಇದು ಪಿತ್ತಕೋಶ ಕಲ್ಲುಗಳಿಂದನೂ ಬರ್ಬೋದು ಅಥವಾ ಕೆಲವು ಸಲ ಬೇರೆ ಕಾಯಿಲೆಯಿಂದನೂ ನಮ್ಗೆ ಇದೇ ರೀತಿ ಸಿಂಪ್ಟಮ್ಸ್ ಬರ್ಬೋದು. ಸಾಮಾನ್ಯ ಜನರು ಆಸಿಡಿಟಿ ಅಂತಾನೂ ಅನ್ಕೊಳ್ತಾರೆ. ಸೊ ಯಾವ ರೀತಿಯಿಂದ ನಮ್ಗೆ ಸಿಂಪ್ಟಮ್ಸ್ ಬರ್ತಾ ಇದೆ ಅಂತ ನಾವು ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಸಿಂಪ್ಟಮ್ಸ್ ಬಂದ ತಕ್ಷಣ ನೀವು ಓವರ್ ದ ಕೌಂಟರ್ ಮೆಡಿಸಿನ್ಸ್ ತಗೊಳ್ದೆ ನಿಮ್ಮ ಹತ್ರ ಇರೋ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಈ ಸ್ಟೋನ್ಸ್ ಇದೆಯಾ ಇಲ್ವಾ ಅಂತ ಗೊತ್ತಾಗೋದಕ್ಕೆ ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂತ ಅಡ್ವೈಸ್ ಮಾಡ್ತೀವಿ. ಈ ಸ್ಕ್ಯಾನಿಂಗ್ ಅಲ್ಲಿ ನಮ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ಕಲ್ಲಿನ ಬಗ್ಗೆ ಆಗ್ಲಿ ಅಥವಾ ಪಿತ್ತಕೋಶ ಅಲ್ಲಿ ಇನ್ಫೆಕ್ಷನ್ ಏನಾದ್ರು ಇದೆಯಾ ಅಂತಾನು ನಮ್ಗೆ ತಿಳಿಯುತ್ತೆ. ವೆರಿ ರೇರ್ಲಿ ನಮ್ಗೆ ಏನಾದ್ರು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬೇಕು ಅಥವಾ ನಮ್ಗೆ ಏನಾದ್ರು ಸಂದೇಹ ಇದೆ, ಕಲ್ಲೇನಾದ್ರೂ ಪಿತ್ತದ ನಾಳಲ್ಲಿ ಏನಾದ್ರು ಜಾರಿದೆಯಾ ಅಂತ ಗೊತ್ತಾಗ್ಬೇಕು ಅಂದ್ರೆ ನಾವು MRI ಸ್ಕ್ಯಾನನ್ನು ಕೆಲವು ಸಲ ಕೇಳಬೇಕಾಗುತ್ತೆ. ಈ ರೀತಿ ತೊಂದರೆಗಳು ಎಲ್ರಿಗೂ ಆಗುತ್ತಾ, ಕಲ್ಲಿರೋರ್ಗೆಲ್ಲಾನು ಈ ರೀತಿ ತೊಂದರೆ ಆಗುತ್ತಾ ಅನ್ನೋದು ಸಾಮಾನ್ಯವಾದ ಪ್ರಶ್ನೆ. ಈ ಕಲ್ಲುಗಳು ನಾನು ಹೇಳ್ದಂಗೆ 10ರಿಂದ 15% ಜನರಲ್ಲಿ ಮಾತ್ರ ಇರುತ್ತೆ. ಈ 10ರಿಂದ 15 ಜನದಲ್ಲಿ ಒಂದು 5 ಜನಕ್ಕೆ ಈ ರೀತಿ ತೊಂದರೆ ಕೊಡ್ಬೋದು. ಇನ್ ಮಿಕ್ಕಿದ 10 ಜನಕ್ಕೆ ಯಾವುದೇ ರೀತಿ ಅಂತ ತೊಂದರೆ ಕೊಡಲ್ಲ. ಜೀವನ ಪೂರ್ತಿ ಈ ಕಲ್ಲುಗಳು ಸೈಲೆಂಟ್ ಆಗಿ ಕೂತಿರುತ್ತೆ. ಇದನ್ನ ನಾವು ಎಸಿಂಪ್ಟಮ್ಯಾಟಿಕ್ ಸ್ಟೋನ್ಸ್ ಅಂತ ಕರಿತೀವಿ. ಕೆಲವು ಕೆಂಪು ರಕ್ತ ಕಣಗಳ ಕಾಯಿಲೆ ಅಂದ್ರೆ ಹಿಮೋಲೈಟಿಕ್ ಅನಿಮಿಯಾ ಅಥವಾ ಥ್ಯಾಲಸೀಮಿಯಾ ಅಥವಾ ಸಿಕಲ್ ಸೆಲ್ ಅನಿಮಿಯಾ ಅಂತ ಯಾರಿಗಿರುತ್ತೋ ಇಂಥ ಜನರಲ್ಲೂ ನಾವು ಈ ರೀತಿ ಕಲ್ಲು ಫಾರ್ಮೇಶನ್ ಆಗೋದನ್ನ ನೋಡ್ತೀವಿ. ಹಾಗೂ ನಮ್ಮ
ಸಾಮಾನ್ಯವಾಗಿ ಜಂಕ್ ಫುಡ್ ಅಥವಾ ಹೆವಿ ಫ್ಯಾಟಿ ಫುಡ್ ತಿನ್ನುವಂತ ಜನರಲ್ಲೂ ನಾವು ಈ ರೀತಿ ಕಲ್ಲು ಫಾರ್ಮೇಶನ್ ಅನ್ನು ನಾವು ನೋಡ್ತೀವಿ. ಈ ಸರ್ಜರಿಗೆ ಬೆಡ್ ರೆಸ್ಟ್ ಆಗ್ಲಿ ಯಾವುದೇ ರೀತಿಯಂತ ರೆಸ್ಟ್ರಿಕ್ಷನ್ ಏನು ಇರೋದಿಲ್ಲ. ಈ ಗಾಲ್ ಬ್ಲಾಡರ್ ಸರ್ಜರಿ ಆದ್ಮೇಲೂ ನಮ್ಗೆ ಯಾವುದೇ ರೀತಿಯಂತ ಪಥ್ಯ ಆಗ್ಲಿ ಅಥವಾ ಈ ಕೆಲಸ ಮಾಡಬಾರ್ದು, ಈ ರೀತಿ ತಿಂಡಿಯನ್ನು ತಿನ್ನಬಾರ್ದು, ಆ ರೀತಿ ಯಾವುದೇ ರೀತಿಯಂತ ರೆಸ್ಟ್ರಿಕ್ಷನ್ ಕೂಡ ಇರೋದಿಲ್ಲ. ಈ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅದು ತುಂಬಾ ಸಿಂಪಲ್ ಹಾಗೂ ಸ್ಟ್ರೇಟ್ ಫಾರ್ವರ್ಡ್ ಸರ್ಜರಿ. ಇದಕ್ಕೆ ಒಂದಿನ ಇರಬೇಕಾಗುತ್ತೆ ಹಾಸ್ಪಿಟಲ್ ಅಲ್ಲಿ. ನೀವು ಆಪರೇಷನ್ ದಿನ ಬೆಳಿಗ್ಗೆ ಅಡ್ಮಿಟ್ ಆದ್ರೆ ಆವತ್ತೇ ಆಪರೇಷನ್ ಮಾಡಿ ಮಾರನೇ ದಿನ ನಾವು ಡಿಸ್ಚಾರ್ಜ್ ಮಾಡ್ತೀವಿ. ಸ್ಮಾಲ್ ಹೋಲ್ಸ್ ಅಲ್ಲಿ ಮಾಡೋದ್ರಿಂದ ಹೆಚ್ಚು ನೋವಿರಲ್ಲ, ರಿಕವರಿ ಫಾಸ್ಟ್ ಆಗಿರುತ್ತೆ ಹಾಗೂ ನಮ್ಮ ಕೆಲಸಗಳನ್ನ ನಾವು ಬೇಗ ಶುರು ಮಾಡ್ಕೋಬಹುದು. ಈ ಪಿತ್ತಕೋಶದ ಕಲ್ಲಿನ ಟ್ರೀಟ್ಮೆಂಟ್ ವಿಷಯಕ್ಕೆ ಬಂದಾಗ ಎಲ್ಲರಿಗೂ ನಾವು ಈ ಕಲ್ಲಿದೆ ಅಂತ ನಾವು ಟ್ರೀಟ್ಮೆಂಟ್ ಅಡ್ವೈಸ್ ಮಾಡಲ್ಲ. ಯಾರಿಗೆ ಈ ರೀತಿ ತೊಂದರೆಗಳು ಕಾಣಿಸ್ಕೊಳ್ತಾ ಇದೆ, ಅದೇ ಸಿಂಪ್ಟಮ್ಸ್ ಹೇಳ್ದಂಗೆ ಹೊಟ್ಟೆ ನೋವಾಗ್ಲಿ, ಅಜೀರ್ಣ ಆಗ್ಲಿ, ಜಾಂಡಿಸ್ಸು, ಫೀವರು, ಹೊಟ್ಟೆ ಸಿವಿಯರ್ ಆಗಿ ಪೇನ್ ಬರ್ತಾ ಇರೋದು, ಪದೇ ಪದೇ ಬರ್ತಾ ಇರೋದು, ಇಂಥವ್ರಿಗೆ ನಾವು ಟ್ರೀಟ್ಮೆಂಟ್ ಅಡ್ವೈಸ್ ಮಾಡ್ತೀವಿ. ಯಾರಿಗೆ ಸಿಂಪ್ಟಮ್ಸ್ ಏನು ಇಲ್ಲ ಅಂತೀವೋ ಅವ್ರಿಗೆ ಸಿಂಪ್ಟಮ್ಯಾಟಿಕ್ ಅಂತ ವಿ ಕೀಪ್ ದಮ್ ಆನ್ ಫಾಲೋ ಅಪ್ ಅಡ್ವೈಸ್ ಮಾಡ್ತೀವಿ. ಸಿಂಪ್ಟಮ್ಸ್ ಕಾಣಿಸ್ಕೊಂಡಾಗ ಸರ್ಜರಿ ಇಸ್ ದ ಬೆಸ್ಟ್ ಆಪ್ಷನ್. ಸರ್ಜರಿ ಇವಾಗ ಟೆಕ್ನಾಲಜಿ ತುಂಬಾ ಅಡ್ವಾನ್ಸ್ ಆಗಿ ನಾವು ಇದನ್ನ ಲ್ಯಾಪ್ರೋಸ್ಕೋಪಿ ಮೂಲಕ ಮಾಡ್ತೀವಿ. ದ ಬೆಸ್ಟ್ ಟ್ರೀಟ್ಮೆಂಟ್ ಇಸ್ ಗಾಲ್ ಬ್ಲಾಡರ್ ಸಮೇತ ಕಲ್ಲನ್ನ ತೆಗಿಬೇಕಾಗುತ್ತೆ, ಬರೀ ಕಲ್ಲನ್ನ ಯಾರು ತೆಗಿಯಲ್ಲ. ಈ ಕಲ್ಲು ಫಾರ್ಮೇಶನ್ ಆಗ್ತಿರೋದೇ ಅದು ಪಿತ್ತಕೋಶ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ. ಸೊ ಬರೀ ಕಲ್ಲನ್ನ ಮಾತ್ರ ತೆಗೆದ್ರೆ ವಿತಿನ್ 3 to 4 months ಅದು ಮತ್ತೆ ಕಲ್ಲು ಫಾರ್ಮೇಶನ್ ಆಗುತ್ತೆ. ಅದಕ್ಕೋಸ್ಕರ ನಾವು ಪಿತ್ತಕೋಶ ಸಮೇತ ಕಲ್ಲನ್ನ ತೆಗಿತೀವಿ. ಇದು ಲ್ಯಾಪ್ರೋಸ್ಕೋಪಿ ಮೂಲಕ ಮಾಡೋದು, ಅಂದ್ರೆ ಚಿಕ್ಕ ಚಿಕ್ಕ ತೂತಲ್ಲಿ. ಈ ಕಲ್ಲುಗಳು ಹಲವಾರು ವೆರೈಟಿ ಇರಬಹುದು. ಸಾಮಾನ್ಯವಾಗಿ ನಾವು ನೋಡೋದು ಕೊಲೆಸ್ಟ್ರಾಲ್ ಸ್ಟೋನ್ಸ್ ಅಂತೀವಿ, ಅಥವಾ ಪಿಗ್ಮೆಂಟ್ ಸ್ಟೋನ್ಸ್ ಅಂತೀವಿ, ಅಥವಾ ಮಿಕ್ಸೆಡ್ ಸ್ಟೋನ್ಸ್ ಅಂತಾನು ಕರಿತೀವಿ. ಯಾವ ಕಾಯಿಲೆಗೆ ಯಾವ ರೀತಿ ಸ್ಟೋನ್ಸ್ ಬರುತ್ತೆ ಅಂತ ಎಕ್ಸಾಕ್ಟ್ ಆಗಿ ಹೇಳೋದು ಕಷ್ಟ. ಇದ್ರದ್ದು ಸಿಂಪ್ಟಮ್ಸ್ಗೆ ಬಂದಾಗ ಸಾಮಾನ್ಯವಾಗಿ ನಾವು ನೋಡೋದು ಅಂದ್ರೆ ಹೊಟ್ಟೆ ನೋವು ಮೇಲಿನ ಹೊಟ್ಟೆಯಲ್ಲಿ ಬರುತ್ತೆ, ರೈಟ್ ಸೈಡ್ ಬರುತ್ತೆ. ಕೆಲವು ಸಲ ನೋವು ಕಂಟಿನ್ಯೂಸ್ ಆಗಿರ್ಬೋದು ಅಥವಾ ಕೆಲವು ಸಲ ಬಂದು ಹೋಗ್ಬೋದು. ಒಂದ್ಸಲಿ ಬಂದ್ರೆ ಆ ನೋವು ತುಂಬಾ ಸಿವಿಯರ್ ಆಗಿರ್ಬೋದು. ಆ ಸಿವಿಯರಿಟಿ ಎಷ್ಟಿರುತ್ತೆ ಅಂದ್ರೆ ನಾವು ಇಂಜೆಕ್ಷನ್ಸ್ ತಗೊಂಡ್ರು ಕೆಲವು ಸಲ ಅದು ಕಡಿಮೆ ಆಗಲ್ಲ. ಸಾಮಾನ್ಯವಾಗಿ ಜನರು ಇದನ್ನ ಆಸಿಡಿಟಿ ಪೇನ್ ಅಂತಾನು ತಿಳ್ಕೊಳ್ತಾರೆ. ಬಟ್ ಕ್ಲಾಸಿಕಲ್ ಆಗಿ ಈ ಪೇನ್ ರೈಟ್ ಸೈಡ್ ಬರುತ್ತೆ. ಕೆಲವು ಸಲ ಭುಜಕ್ಕೆ ಮೈಗ್ರೇಟ್ ಆಗ್ಬೋದು ಅಥವಾ ಬೆನ್ನಿಗೆ ಹೋಗ್ಬೋದು. ಈ ನೋವಿನ ಜೊತೆ ನಾವು ವಾಂತಿ ಆಗೋದಾಗ್ಲಿ, ಜ್ವರ ಬರೋದನ್ನು ನಾವು ನೋಡ್ತೀವಿ. ಇನ್ನೊಂದು ಸಾಮಾನ್ಯವಾಗಿ ಕೇಳೋ ಪ್ರಶ್ನೆ ಅಂದ್ರೆ ಈ ಕಲ್ಲಿಗೆ ಬೇರೆ ಏನಾದ್ರೂ ಆಪ್ಷನ್ ಇದೆಯಾ, ಆಪರೇಷನ್ ಇಲ್ಲದೆ ನಾವು ಬೇರೆ ಏನಾದ್ರೂ ಮಾಡ್ಬೋದಾ, ಬ್ಲಾಸ್ಟ್ ಮಾಡ್ಬೋದಾ, ಮೆಡಿಸಿನ್ ಕೊಟ್ಟು ಏನಾದ್ರೂ ಕರಗಿಸ್ಬೋದಾ, ಅಥವಾ ಅದನ್ನೇ ಹಂಗೆ ಬಿಡ್ಬೋದಾ ಲೈಫ್ ಲಾಂಗ್ ಅಂತ. ಈ ಕಲ್ಲನ್ನ ಕರಗಿಸಕ್ಕೆ ಯಾವುದೇ ರೀತಿಯಂತ ಔಷಧಿ ಇಲ್ಲ. ವೆರಿ ರೇರ್ ಸಿಚುವೇಶನ್ಸ್ ಅಲ್ಲಿ ನಾವು ಯಾರು ಅನಸ್ಥೀಶಿಯಾಗೆ ಫಿಟ್ ಇಲ್ವೋ, ಯಾರು ಆಪರೇಷನ್ ಮಾಡಿಸ್ಕೊಳ್ಳೋಕೆ ತುಂಬಾ ರಿಸ್ಕ್ ಇದೆಯೋ ಅಂಥವ್ರಿಗೆ ಕೆಲವು ಔಷಧಿನ ಶುರು ಮಾಡ್ತೀವಿ. ಬಟ್ ಅದೇ ಅಷ್ಟು ಎಫೆಕ್ಟಿವ್ ಇಲ್ಲ. ಅದು ತಗೊಳ್ಳೋವರೆಗೂ ಸ್ವಲ್ಪ ಕಂಟ್ರೋಲಲ್ಲಿ ಇರುತ್ತೆ. ಆ ಔಷಧಿನ ನಿಲ್ಲಿಸಿದ ತಕ್ಷಣ ಮತ್ತೆ ಕಲ್ಲು ಬೆಳವಣಿಗೆ ಆಗುತ್ತೆ. ಕಿಡ್ನಿ ಸ್ಟೋನ್ಸ್ ಬೇರೆ, ಪಿತ್ತಕೋಶದ ಕಲ್ಲುಗಳು ಬೇರೆ. ಕಿಡ್ನಿ ಸ್ಟೋನ್ಸ್ ಅಲ್ಲಿ ನಾವು ಕೆಲವು ಸಲ ಬ್ಲಾಸ್ಟ್ ಮಾಡ್ತೀವಿ ಅಥವಾ ಬರೀ ಕಲ್ಲನ್ನ ತೆಗಿತೀವಿ. ಬಟ್ ಪಿತ್ತಕೋಶದ ಕಲ್ಲಿಗೆ ವಿಷಯಕ್ಕೆ ಬಂದಾಗ ಅದು ಬ್ಲಾಸ್ಟ್ ಮಾಡೋದಾಗ್ಲಿ, ಅದನ್ನ ಕರಗಿಸೋದಾಗ್ಲಿ ಬೇರೆ ಯಾವುದೋ ಆಪ್ಷನ್ ಇಲ್ಲ. ಸರ್ಜರಿ ಇಸ್ ದಿ ಓನ್ಲಿ ಆಪ್ಷನ್. ಇನ್ನೊಂದು ಸಾಮಾನ್ಯವಾಗಿ ಕೇಳೋ ಪ್ರಶ್ನೆ ಏನು ಅಂದ್ರೆ ಈ ಕಲ್ಲು ಫಾರ್ಮೇಶನ್ ಅನ್ನ ತಡಿಬೋದಾ, ನಾವೇನಾದ್ರೂ ಡಯಟ್ ಎಕ್ಸಸೈಸ್ ಏನಾದ್ರೂ ಮಾಡಿದ್ರೆ ಇದನ್ನ ತಡಿಬೋದಾ, ಇದ್ರ ಬೆಳವಣಿಗೆಯನ್ನು ತಡಿಬೋದಾ, ಇದು ಫಾರ್ಮೇಶನ್ ನ ತಡಿಬೋದಾ ಅಂತ. ನಾನು ಆಗ್ಲೇ ಹೇಳ್ದಂಗೆ ಇದು ಯೂಶಲಿ ಮಲ್ಟಿಫ್ಯಾಕ್ಟೋರಿಯಲ್ ಪ್ರಾಬ್ಲಮ್ ಇಂದ ಬರೋದು. ಹಾರ್ಮೋನಲ್ ಚೇಂಜಸ್ ಆಗಲಿ, ಡಯಟರಿ ಪ್ಯಾಟರ್ನ್ಸ್ ಇಂದ ಆಗಲಿ, ಜೆನೆಟಿಕ್ ರೀಸನ್ಸ್ ಇಂದ ಬರ್ಬೋದು. ಸ್ವಲ್ಪ ಮಟ್ಟಿಗೆ ನಾವು ಡಯಟ್ ಕಂಟ್ರೋಲು, ರೆಗ್ಯುಲರ್ ಡಿಸಿಪ್ಲಿನ್ಡ್ ಲೈಫ್ ಸ್ಟೈಲ್, ಎಕ್ಸಸೈಸು ಈ ರೀತಿ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಇದನ್ನ ಕಂಟ್ರೋಲ್ ಅಲ್ಲಿ ಇಡ್ಬೋದು.